ಚೆನ್ನಾಗಿದೆ. ಅಂದರೆ ನಾವು ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೂ ಇಲ್ಲ ನಮ್ಮದು. ನಾವು ಪ್ಯೂರ್ಲಿ ಪ್ರೊಫೆಷ್ನಲ್ ಫ್ರೆಂಡ್ಸ್, ನಾಟ್ ಪರ್ಸ್ನಲ್. ನಾವು ಅವ್ರ ಪರ್ಸ್ನಲ್ ಏನು, ನಮ್ಮ ಪರ್ಸ್ನಲ್ ಏನು, ನೋ. ನೀನು ಎಷ್ಟು ಪೇಮೆಂಟ್ ತೊಗೊಂಡೆ, ನಾನು ಎಷ್ಟು ಪೇಮೆಂಟ್ ತೊಗೊಂಡೆ, ನೋ. ಕತೆ, ಸಿಚುಯೇಷನು, ಏಟ್ ಬಿತ್ತಾ, ಫೈಟಾ, ಮತ್ತೊಂದು ಪಾರ್ಟಿನ, ನೀನು ಯಾಕೆ ಕಾರ್ ತೊಗೊಂಡೆ, ಏನು ತೊಗೊಂಡೆ, ಅದು ತೊಗೊಂಡೆ, ಇಷ್ಟೇ ಹೊರ್ತು ಅಥವಾ ಆ ಟೂರ್ ಚೆನ್ನಾಗಿತ್ತು, ಆ ಹೋಟ್ಲು, ಆ ಬಿರಿಯಾನಿ ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು, ಫುಡ್ಡು, ಈಸ್ ಎ ಫುಡಿ, ನಾನು ಫುಡಿ, ಅಲ್ಲಿ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿದೆ, ಇಷ್ಟು ಮಾತಾಡ್ತೀವಿ. ಬಿಟ್ಟು ಇದು ಬಿಟ್ಟು ಬೇರೆ ಏನೂ ಇಲ್ಲ. ಅಷ್ಟು ನಗ್ನಗ್ನ ಕುರುಕ್ಷೇತ್ರ ಟೈಮಲ್ಲಂತೂ ಇಷ್ಟು ನಗ್ನಗ್ತಾ ನಾವು ಶೂಟಿಂಗ್ ಮಾಡಿದ್ದೀವಿ ಅಂದರೆ ನನಗೆ ನಂಬೋಕ್ಕೆ ಆಗ್ತಿಲ್ಲ. ರಾತ್ರಿ ನಾನು ಸ್ನಾನ ಮಾಡ್ಬೇಕಾದ್ರೆ ಇಬ್ಬರು ನನಗಿಲ್ಲಿ ಅಂದರೆ ಕಿರೀಟ ಎಲ್ಲ ಹಾಕಿರ್ತೀವಲ್ಲ, ಅದು ನನಗೆ ಇಲ್ಲಿ ಪರಿಸ್ತು ಸ್ನಾನ ಮಾಡ್ಬೇಕಾದ್ರೆ ಇಲ್ಲಿ ಉರಿತು ನೋಡಿ, ಹಿಂಗೆ ಕೆಂಪಗಾಗಿದೆ. ಈ ಥರ ನಾವು ಪ್ರೊಫೆಷನ್ ವೈಸ್ ಮಾತಾಡ್ಕೊತಾ ಇದ್ವಿ, ಅಂದರೆ ಕಷ್ಟಗಳು ಹೇಳ್ಕೊತಾ ಇದ್ವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಪರ್ಸ್ನಲಾಗಿ ಅವ್ರು ಯಾರು, ಆ ಪ್ರೊಡ್ಯೂಸರ್ ಯಾರು, ಅವ್ರು ಡೇಟ್ ಕೊಟ್ಟಿದ್ಯಾ, ಇದೇನು, ಆ ಹುಡುಗಿ ಯಾಕೆ ಬಂದಲು, ನಮಗೆ ಹಾಕಬೇಕದು. ಯಾರೋ ಕೇಳ್ತಾರೆ ನಿಮ್ಗೆ ಅವ್ರಿಗೆ ಗೊತ್ತಾ, ಇವ್ರಿಗೆ ಗೊತ್ತಾ, ನಮ್ಗೆ ಅವಶ್ಯಕತೆ ಇಲ್ಲ. ಏನೇ ಇದ್ದರೆ ಅವ್ರು ಹೇಳ್ತಾರೆ. ಅಥವಾ ನಾವು ಒಂದು ನಿಮಿಷ ನಮ್ಮ ಸಂಬಂಧ ಇಲ್ಲ, ಇಲ್ಲಿ ಸಂಬಂಧ ಇಲ್ದಿರೋದು ನಾವೇ ಕೇಳೋಕೋಬೇಕು ಅವ್ರ ಹತ್ರ. ಏನಿದ್ರೆ ಹೇಳ್ತಾರೆ. ಒಬ್ಬ ಪಾತ್ರ ನಾವು ಈ ಆರ್ಟಿಸ್ಟು, ಈ ಕ್ಯಾರೆಕ್ಟರ್ ಇವರು ಅಂದರೆ ಎಸ್ ಅಂತ ಮಾತಾಡ್ತೀವಲ್ವ. ಸೊ ಪರ್ಸ್ನಲ್ ಲೈಫಿಗೆ ನಾವು ಹೋಗೋಕ್ಕೋಗಲ್ಲ. ಸೊ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಆ್ಯಸ್ ಎ ದರ್ಶನ್ ನಾನು ಕಂಡಿದ್ದು, ನಾನು ಯಾಕಂದ್ರೆ ಜಾಸ್ತಿ ಅವ್ರ ಜೊತೆ ಒಡನಾಟ ಇತ್ತು, ಜಾಸ್ತಿ ಸಿನಿಮಾ ಅವ್ರ ಜೊತೆ ಮಾಡಿದ್ದೀನಿ. ಸುದೀಪ್ ಅರ್ಜುನ್ 7 ಸಿನಿಮಾ ಮಾಡಿದ್ದೀನಿ. ಸಿಸಿರಲ್ಲೂ ಅವ್ರ ಜೊತೆ ಇದ್ದರು, ನಾನೂ ಇದ್ದೆ. ಸೊ ಅವಾಗಲೂ ಚೆನ್ನಾಗಿದ್ವಿ, ಎಲ್ಲನೂ ಚೆನ್ನಾಗೇ ಇತ್ತು. ಎಲ್ಲೋ ಒಂದಿಷ್ಟು ಜನ ಸೇರಿಕೊಂಡು ಈ ಥರ ಮಾಡಿದ್ದಾರೆ. ಬಟ್ ಈ ಒಂದು ಕ್ರೂರತನ ಇದೆಯಲ್ಲ, ಯಾರು ಸಹಿಸಲ್ಲ. ಇದು ಯಾವನ್ ತಪ್ಪು ಮಾಡಿದ್ರೆ ಅವ್ನು ಶಿಕ್ಷೆ ಆಗಲೇಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮತ್ತು ದರ್ಶನ್ ಅವರ ಬಗ್ಗೆ ಯಾವುದೇ ಪರ ವಿರೋಧ ಇಲ್ಲದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋದಷ್ಟೇ ರವಿಚೇತನ್ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.